ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆದುಸ್ ಕಿಚನ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿರುವಂತಹ ಮೈಸೂರು ಪಾಕ್ ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಮೈಸೂರು ಪಾಕ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ. 1 ಬೌಲ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೇಮ್ ಮೆಜರ್ಮೆಂಟಲ್ಲೇ 1.5 ಬೌಲಷ್ಟು ಸಕ್ಕರೆ, 1 ಬೌಲಷ್ಟು ತುಪ್ಪ, ಒಂದು ಅರ್ಧ ಬೌಲಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ದಪ್ಪತಳ ಬಾಣಲಿನ ಇಟ್ಕೊಳ್ಳಿ. ನಾನಿಲ್ಲಿ ತೊಗೊಂಡಿದ್ನಲ್ಲ 1.5 ಬೌಲಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. 1.5 ಬೌಲ್ ಸಕ್ಕರೆಗೆ ಅರ್ಧ ಬೌಲ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೆಜರ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಬೌಲಲ್ಲಿ ಆದರೂ ತೊಗೊಳ್ಳಿ, ಕಪ್ ಅಳತೆನಲ್ಲಾದರೂ ತೊಗೊಳ್ಳಿ. 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ರೆ 1.5 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ಳಿ. 2 ಕಪ್ ಕೆಲವೊಬ್ಬರು ಹಾಕ್ಕೊತಾರೆ, ಅದು ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ. 1 ಕಪ್ ಕಡಲೆ ಹಿಟ್ಟಿಗೆ 1.5 ಕಪ್ ಸಕ್ಕರೆ ಕರೆಕ್ಟಾಗಿರುತ್ತೆ. ಮತ್ತು 1.5 ಕಪ್ ಆಗೋಷ್ಟು ತುಪ್ಪ ಅಥವಾ ಎಣ್ಣೆನಲ್ಲೂ ಮಾಡ್ಕೋಬೋದು. ನೋಡಿ, ಇಲ್ಲಿ ಸಕ್ಕರೆ ಪಾಕ ರೆಡಿ ಆಗ್ತಾಯಿದೆ. ಅಷ್ಟರಲ್ಲೇ ನಾನು ತುಪ್ಪನ ಕಾಯ್ಸೋಕೆ ಇಟ್ಕೊತೀನಿ. ನಾನು 1 ಬೌಲ್ ತುಪ್ಪ ತೊಗೊಂಡಿದ್ದೀನಿ ಮತ್ತು ಅರ್ಧ ಬೌಲಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಪೂರ್ತಿ ತುಪ್ಪನೂ ತೊಗೊಂಡಿಲ್ಲ ನಾನು. ಎರಡನ್ನೂ ಮಿಕ್ಸ್ ಮಾಡಿ ಬಿಸಿ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಚೆನ್ನಾಗಿ ಇದನ್ನ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮೈಸೂರು ಪಾಕ್ ಮಾಡುವಾಗ ಬಿಸಿ ತುಪ್ಪನೇ ಹಾಕೋಬೇಕಾಗುತ್ತೆ, ಅದಕ್ಕೋಸ್ಕರ. ಇದು ಚೆನ್ನಾಗಿ ಕಾಯ್ತಾ ಇರಲಿ. ಇಲ್ಲಿ ಸಕ್ಕರೆ ಪಾಕ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿ ಪಾಕನೂ ಬೇಡ. ಪಾಕ ಗಟ್ಟಿ ಆಗಿಬಿಟ್ರೇನು ಮೈಸೂರು ಪಾಕ್ ಚೆನ್ನಾಗಾಗಲ್ಲ. ಒಂದೆಳೆ ಪಾಕ ಬಂದರೆ ಸಾಕು. ಬೆರಳಲ್ಲಿ ಈ ಥರ ಚೆಕ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ಒಂದೆಳೆ ಬಂದು ಮಧ್ಯೆ ಕಟ್ಟಾಗ್ತಾಯಿದೆ. ಇಷ್ಟಿದ್ರೆ ಸಾಕು. ಇವಾಗ ಇದಕ್ಕೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಹಾಕ್ತಾ ಹಾಕ್ತಾ ಕೈ ಬಿಡ್ದಂಗೆ ಇದನ್ನ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಇಲ್ಲಾಂದರೆ ನೀವು ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಕಡಲೆ ಹಿಟ್ಟನ್ನ ಕಲಿಸ್ಬಿಟ್ಟು ಆಮೇಲೆ ನೀವು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಉರಿ ಮಾತ್ರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ತಳ ಹಿಡಿದು ಬಿಡುತ್ತೆ. ತಳ ಹಿಡಿದ್ರೆ ಮೈಸೂರು ಪಾಕ್ ಚೆನ್ನಾಗಿ ಬರೋದಿಲ್ಲ. ನೋಡಿ, ಇವಾಗ ಮಿಕ್ಸ್ ಆಗಿದೆ ಇದು. ನಿಮಗಿಲ್ಲಿ ಸ್ವಲ್ಪ ಗಂಟು ಥರ ಕಾಣಿಸ್ತಾ ಇರ್ಬೋದು, ಅದು ಕೂಡ ತುಪ್ಪ ಹಾಕಿದ ಮೇಲೆ ಕರಗುತ್ತೆ. ನಾನೇನು ಆವಾಗಲೇ ತುಪ್ಪನ ಕಾಯ್ಸೋಕೆ ಇಟ್ಕೊಂಡಿದ್ನಲ್ಲ, ಅದನ್ನ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ತುಪ್ಪ ಹಾಕಿದ ತಕ್ಷಣ ಈ ಥರ ಬಬಲ್ಸ್ ಬರಬೇಕು, ಅಷ್ಟು ತುಪ್ಪ ಕಾದಿರಬೇಕು. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೊಂಡ್ರೂ ಕೂಡ ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಳ್ಳಿ. ನೋಡಿ, ಇವಾಗ ಅದೆಲ್ಲ ಹೊಂದ್ಕೊಂಡ್ಮೇಲೆ ನಾನು ಇನ್ನೊಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೇ ಥರ ಒಂದು 5ರಿಂದ 6 ಸತಿ ಇದನ್ನ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಫ್ರೆಂಡ್ಸ್, ಉರಿ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕು. ಇದು ನೋಡಿ, ತುಪ್ಪ ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ. ಹೊಂದ್ಕೊಂಡಾದ್ಮೇಲೆ ಇದು ಮತ್ತೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು. ಒಂಚೂರು ನೀವೇನಾದ್ರು ಕೈ ಬಿಟ್ಟರೆ ಇದು ತಳ ಹಿಡಿದು ಬಿಡುತ್ತೆ ಮತ್ತು ಸೀದೋದಂಗೆ ಆಗಿಬಿಡುತ್ತೆ. ಟೇಸ್ಟು ಚೆನ್ನಾಗಿರಲ್ಲ. ಮೈಸೂರು ಪಾಕ್ ನೋಡೋದಕ್ಕೂ ಕಲರು ಕೂಡ ಚೇಂಜ್ ಆಗಿಬಿಡುತ್ತೆ. ಕಡಲೆ ಹಿಟ್ಟಿನ ಜೊತೆ ನೀಟಾಗಿ ತುಪ್ಪ ಹೊಂದ್ಕೊಂಡ್ಮೇಲೆ ನೆಕ್ಸ್ಟ್ ತುಪ್ಪನ ಹಾಕ್ಕೊಳ್ಳಿ. ನೋಡಿ, ಇವಾಗ ನಾನು 4ನೇ ಸತಿ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪೇಷನ್ಸಿಂದನೇ ಮಾಡಬೇಕಾಗುತ್ತೆ ಇದನ್ನ. ನೀವು ಫಾಸ್ಟಾಗಿ ಮಾಡ್ಕೊತೀನಿ ಅಂದ್ಬಿಟ್ಟು ಜಾಸ್ತಿ ಉರಿ ಇಟ್ಕೊಂಡು ಮಾಡ್ಕೊಂಡ್ರೆ ಮೈಸೂರು ಪಾಕ್ ಹಾಳಾಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಇದಕ್ಕೆ ಒಂದು 15ರಿಂದ 20 ನಿಮಿಷ ಟೈಮ್ ಬೇಕಾಗುತ್ತೆ. ನೋಡಿ, 4ನೇ ಸತಿ ಹಾಕಿರೋ ತುಪ್ಪನೂ ನೀಟಾಗಿ ಕಡಲೆ ಹಿಟ್ಟು ಜೊತೆ ಹೊಂದ್ಕೊಂಡಿದೆ. ಈಗ ನೆಕ್ಸ್ಟ್ 5ನೇ ಸತಿ ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ನೀವು ಬರೀ ಎಣ್ಣೆ ಮಾತ್ರ ಹಾಕೋತೀನಿ ಅಂದರೆ ಬರೀ ಎಣ್ಣೆನೂ ನೀವು ಕಾಯಿಸ್ಬಿಟ್ಟು ಇದೇ ಥರನೇ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇವಾಗ. ಈ ಟೈಮಲ್ಲಿ ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಲಕ್ಕಿ ಪೌಡರ್ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ. ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಲೋ ಫ್ಲೇಮಲ್ಲೇ ಇಡಿ. ಅಷ್ಟರಲ್ಲೇ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕಂಟೈನರ್ ಏನಾದ್ರು ಇದ್ದರೆ ಅದಕ್ಕೆ ನೀವು ತುಪ್ಪ ಸವರಿ ಅದಕ್ಕೆ ಹಾಕೋಬೋದು, ಇನ್ನೂ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು. ನನ್ನ ಹತ್ರ ಇಲ್ಲ, ನಾನು ತಟ್ಟೆಗೆ ಹಾಕ್ತಾಯಿದ್ದೀನಿ. ಸೈಡ್ಗೆ ಮತ್ತು ಒಳಗಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ, ಇವಾಗ ಇದಕ್ಕೆ 6ನೇ ಸತಿ ನಾನು ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಆಗಿದೆ ಇದು. ಎಷ್ಟು ತೆಳ್ಳಗಿರೋದು, ಎಷ್ಟು ಗಟ್ಟಿಯಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು. ತಳ ಕೂಡ ಬಿಟ್ಕೊಂಡು ಬರ್ತಾ ಇದೆ, ಬಬಲ್ ಥರ ಬಂದಿದೆ ನೋಡಿ. ಈ ಹದಕ್ಕೆ ಬರೋವರೆಗೂ ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು ನೀವು.
ಇಷ್ಟಿದ್ರೆ ಸಾಕು. ನೀವು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ. ಇವಾಗ ಇದನ್ನು ಒಂದು ತುಪ್ಪ ಸವರಿ ಇಟ್ಕೊಂಡಿರೋ ತಟ್ಟೆಗೆ ಇದನ್ನ ಹಾಕೋತಾ ಇದ್ದೀನಿ. ಹಾಕೊಂಡ ತಕ್ಷಣ ನೀಟಾಗಿ ಈ ಥರ ಬೀಳಬೇಕು, ಆವಾಗ ಇದು ಕರೆಕ್ಟ್ ಹದದಲ್ಲಿದೆ ಅಂತ ಅರ್ಥ. ನಾನಿಲ್ಲಿ ಇದನ್ನ ಪ್ರೆಸ್ ಮಾಡ್ಕೊತಾ ಇಲ್ಲ, ನೀಟಾಗಿ ಸ್ವಲ್ಪ ಸ್ಪೂನಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಪ್ರೆಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ತಟ್ಟೆನೇ ಸ್ವಲ್ಪ ಈ ಥರ ಟ್ಯಾಪ್ ಮಾಡಿಕೊಂಡು ಸೆಟ್ ಮಾಡ್ಕೊತಾ ಇದ್ದೀನಿ. ಪ್ರೆಸ್ ಮಾಡಿಕೊಂಡ್ರೆ ಮೈಸೂರು ಪಾಕ್ ಅಷ್ಟು ಚೆನ್ನಾಗಾಗಲ್ಲ ಇದು. ಇದು ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಚಾಕುನಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ಮೈಸೂರು ಪಾಕ್ ಯಾವ ಶೇಪಲ್ಲಿ ಇರುತ್ತೋ ಆ ಶೇಪಲ್ಲಿ ನೀವು ಇದನ್ನ ಕಟ್ ಮಾಡ್ಕೋಬೋದು. ಸ್ವಲ್ಪ ಮೆತ್ತಗಿರುವಾಗಲೇ ಕಟ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಗಟ್ಟಿ ಆದಮೇಲೆ ಕಟ್ ಮಾಡಿದ್ರೆ ಪೌಡ್ರ್ ಆಗಿಬಿಡುತ್ತೆ, ನೀಟಾಗಿ ಕಟ್ ಆಗಲ್ಲ. ತುಂಬಾ ಚೆನ್ನಾಗಿ ಕರೆಕ್ಟಾಗಿ ಬಂದಿದೆ ಮೈಸೂರು ಪಾಕ್, ನೋಡ್ತಾ ಇರ್ಬೋದು. ಕಟ್ ಮಾಡಿ ಮತ್ತೆ ಒಂದು 5 ನಿಮಿಷ ಹಾಗೆ ಬಿಟ್ಟಿದ್ದೆ. ಇವಾಗ ನಿಮ್ಗೆ ಪೀಸ್ ಕೂಡ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಗರಿ ಬಂದಿದೆ ಮೈಸೂರು ಪಾಕು. ಸಾಫ್ಟಾಗಿರುವಂತಹ ಮೈಸೂರು ಪಾಕ್ ಮಾಡಿದರೆ ಅಷ್ಟೊಂದು ಎಲ್ರಿಗೂ ಇಷ್ಟ ಆಗಲ್ಲ ಅದು. ಈ ಥರ ಕ್ರಿಸ್ಪಿ ಆಗಿರುವಂತಹ ಮೈಸೂರು ಪಾಕ್ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ. ನನಗೂ ಕೂಡ ಈ ಥರ ಕ್ರಿಸ್ಪಿ ಮೈಸೂರು ಪಾಕ್ ಅಂದರೆ ತುಂಬಾ ಇಷ್ಟ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಗರಿಯಾಗಿರುವಂತಹ ಮೈಸೂರು ಪಾಕ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.